ನಮಸ್ತೆ ವೀಕ್ಷಕರೇ, ಕಾಂಗ್ರೆಸ್ನಲ್ಲಿ ಆಂತರಿಕ ಜಗಳವೋ ಅಥವಾ ತಾತ್ಕಾಲಿಕ ವಿರಾಮವೋ ಅಥವಾ ಅಂತ್ಯವೋ ಅನ್ನೋದೊಂದು ಪ್ರಶ್ನೆ ಕಾಂಗ್ರೆಸ್ ವಲಯದಲ್ಲಿ ಕಾಡ್ತಾ ಇದೆ. ಹಾಗಾದರೆ ಏನದು ಅಂತ ನೋಡ್ಕೊಂಬರೋಣ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರದ ಪ್ರಮುಖ ಖಾತರಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಶಾಸಕರ ಕೊಡುಗೆಯನ್ನು ನಿರ್ಣಯಿಸುವ ಮತ್ತು ಅವರ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸಲು ವೇದಿಕೆಯನ್ನು ಒದಗಿಸುವ ಕಸರತ್ತಿನ ನಡುವೆ ಡಿ.ಕೆ. ಶಿವಕುಮಾರ್ ಅವರು ರಾಜಕೀಯ ತಾಪಮಾನವನ್ನು ತಣ್ಣಗಾಗಿಸಲು ಉಪಕ್ರಮವನ್ನು ಸಹ ತೆಗೆದುಕೊಂಡಿದ್ದಾರೆ ಅಂತಲೂ ಸಹ ಗೊತ್ತಾಗ್ತಾ ಇದೆ. ಇತ್ತೀಚಿನ ಪಕ್ಷದೊಳಗಿನ ಆಂತರಿಕ ಜಗಳವು ಶಾಸಕರು ನೀಡಿದ ಹೇಳಿಕೆಗಳು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಗೊತ್ತು. ಹೈಕಮಾಂಡ್ಗೆ ಮುಜುಗರವನ್ನು ಉಂಟು ಮಾಡಿದ್ದು ಸುಳ್ಳಲ್ಲ. ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ರೀತಿಯ ಆತಂಕದ ಮೌನ ಆವರಿಸಿದೆ. ಪಕ್ಷದ ಉನ್ನತ ಅಧಿಕಾರಿಗಳ ಮಧ್ಯಸ್ಥಿಕೆ ವಹಿಸುವಲ್ಲಿ ಯಶಸ್ವಿಯಾಗಿದ್ದಾರೆಯೇ ಅಥವಾ ಮುಂದೆ ಬರಬಹುದಾದ ಬಿರುಗಾಳಿಗೆ ಮುನ್ನ ಅದು ಶಾಂತವಾಗುತ್ತದೆಯೇ ಮತ್ತು ಈ ವರ್ಷದ ನವೆಂಬರ್ನಲ್ಲಿ ಸರ್ಕಾರದ ಹಲವು ಬದಲಾವಣೆಗಳಾಗಲಿವೆಯೇ ಎಂತಂದು ಸಹ ಕಾಲವೇ ನಿರ್ಧರಿಸಲಿವೆ ಅಂತಲೂ ಸಹ ಹೇಳಲಾಗ್ತಾ ಇದೆ. 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾಗುವ ಮೊದಲು ಅಧಿಕಾರ ಹಂಚಿಕೆ ಒಪ್ಪಂದ ಬಗ್ಗೆ ಪಕ್ಷದ ಹೈಕಮಾಂಡ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ನವರು ಹೊರತುಪಡಿಸಿ ಯಾರಿಗೂ ಸಹ ತಿಳಿದಿಲ್ಲ. ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಮಧ್ಯೆ ಅಭಿವೃದ್ಧಿ ಕಾರ್ಯಗಳಿಗೆ ಹಣದ ಕೊರತೆ ಇದೆ ಎಂಬ ಬಗ್ಗೆ ಪಕ್ಷದ ಶಾಸಕರ ಒಂದು ವರ್ಗದಲ್ಲಿ ಅಸಮಾಧಾನ ಮತ್ತು ಅನೇಕ ಹಿರಿಯ ಶಾಸಕರ ಮಂತ್ರಿಗಳಾಗಬೇಕೆಂಬ ಆಕಾಂಕ್ಷೆಗಳನ್ನು ಸಹ ಸರ್ಕಾರದ ಇತ್ತೀಚೆಗೆ ಬಿಕ್ಕಟ್ಟಿಗೆ ಪ್ರಮುಖ ಕಾರಣವೂ ಸಹ ಆಗಿತ್ತು. ಇದು ಕೆಲವೊಮ್ಮೆ ಉನ್ನತ ನಾಯಕತ್ವವನ್ನು ಸಾಕಷ್ಟು ಇಕ್ಕಟ್ಟಿಗೆ ಸಿಲುಕಿಸಿದೆ. ಸರ್ಕಾರದ ಪ್ರಮುಖ ಖಾತರಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಶಾಸಕರ ಕೊಡುಗೆಯನ್ನು ನಿರ್ಣಯಿಸುವ ಮತ್ತು ಅವರ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸಲು ವೇದಿಕೆಯನ್ನು ಒದಗಿಸುವ ಕಸರತ್ತಿನ ನಡುವೆ ಡಿ.ಕೆ. ಶಿವಕುಮಾರ್ ರಾಜಕೀಯ ತಾಪಮಾನವನ್ನು ತಣ್ಣಗಾಗಿಸಲು ಉಪಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಅಂತಲೂ ಸಹ ಹೇಳಲಾಗ್ತಾ ಇದೆ. 5 ವರ್ಷ ನಾನೇ ಸಿಎಂ ಆಗಿರ್ತೇನೆ ಅಂತಂದು ಸಿದ್ದರಾಮಯ್ಯನವರು ಹೇಳಿದ್ದರೆ ನನಗೆ ಬೇರೆ ಯಾವ ಆಯ್ಕೆಗಳೇ ಇಲ್ಲ ಎಂತಂದು ನಾನು ಅವರಿಗೆ ಬೆಂಬಲ ನೀಡಲೇಬೇಕು, ಅವರನ್ನು ಬೆಂಬಲಿಸಬೇಕು, ನನಗೆ ಅದಕ್ಕೆ ಯಾವುದೇ ಆಕ್ಷೇಪವಿಲ್ಲ ಎಂತಂದು ಸಹ ಹೇಳಿರುವುದು ತಮ್ಮ ಸ್ವಾರ್ಥ ರಾಜಕೀಯ ಲಾಭಕ್ಕಾಗಿ ವ್ಯವಸ್ಥೆಯನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಬದಲಿಗೆ ತಮ್ಮ ಸರದಿ ಬರುವವರೆಗೆ ತಾಳ್ಮೆಯಿಂದ ಕಾಯುವ ವ್ಯಕ್ತಿ ಎಂತಂದು ಮತ್ತೊಮ್ಮೆ ಅವರು ಡಿ.ಕೆ. ಶಿವಕುಮಾರ್ ಅವರು ವ್ಯಕ್ತಪಡಿಸಿದ್ದಾರೆ. ಹಿಂದೆ ಡಿ.ಕೆ. ಶಿವಕುಮಾರ್ ಅವರನ್ನು ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಜಾರಿ ನಿರ್ದೇಶನದಲ್ಲಿ ಬಂಧಿಸಿದಾಗ ಬಿಕ್ಕಟ್ಟಿನ ಅತ್ಯಂತ ಕೆಟ್ಟ ಪರಿಸ್ಥಿತಿಯನ್ನು ಅದನ್ನು ಎದುರಿಸಿದ ಅವರು ಕಲ್ಲು ಬಂಡೆಯಂತೆ ನಿಂತಿದ್ದರು. ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ 2.5 ವರ್ಷವಾಗುತ್ತಾ ಬಂದಿದೆ. ಈ ಹಂತದಲ್ಲಿ ಹೈಕಮಾಂಡ್ನಲ್ಲಿ ಪೂರ್ಣ ಒಪ್ಪಿಗೆ ಇಲ್ಲದೆ ನಾಯಕತ್ವದ ಯಾವುದೇ ಹಕ್ಕು ಪಕ್ಷಕ್ಕೆ ಬಿಕ್ಕಟ್ಟನ್ನು ಉಂಟು ಮಾಡಬಹುದು, ವಿರೋಧ ಪಕ್ಷಗಳ ಪರಿಸ್ಥಿತಿಯನ್ನು ಲಾಭ ಪಡೆಯಲು ಅನುಕೂಲವಾಗಬಹುದು ಅಂತಂದು ಸಹ ಅವರು ಹೇಳಿದ್ದಾರೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಭವಿಷ್ಯವನ್ನು ತಿರುಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಕಟ್ಟಾನಿಷ್ಠಾವಂತ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ಸನ್ನು ಮೀರಿ ಎಂದಿಗೂ ನೋಡಲಿಲ್ಲ ಮತ್ತು ಪಕ್ಷದ ರಾಜ್ಯ ಅಧ್ಯಕ್ಷರಾಗಿ 2028ರ ಚುನಾವಣೆಯ ನಂತರ ಪಕ್ಷವು ಅಧಿಕಾರಕ್ಕೆ ಮರಳುವುದನ್ನು ಖಚಿತಪಡಿಸಿಕೊಳ್ಳುವ ಬಗ್ಗೆ ಆಗಾಗ್ಗೆ ಮಾತನಾಡುತ್ತಾರೆ. ಅದು ದೀರ್ಘ ಪ್ರಯತ್ನವಾಗಿರಬಹುದು. ರಾಜಕೀಯ ಸಮೀಕರಣಗಳು ಕೆಲವೊಮ್ಮೆ ತಿಂಗಳುಗಳು ಅಥವಾ ವಾರಗಳಲ್ಲಿ ಸಂಪೂರ್ಣವಾಗಿ ಬದಲಾಗಬಹುದು. ಆದ್ದರಿಂದ 2.5 ವರ್ಷವರೆಗೂ ಹೆಚ್ಚು ಸಮಯ ರಾಜಕೀಯದಲ್ಲಿ ದೀರ್ಘ ಸಮಯವೇ ಆಗಿದೆ. ಸದ್ಯಕ್ಕೆ ನಮಗೆ ಯಾವುದೇ ಆಯ್ಕೆಗಳಿಲ್ಲ ಎಂಬ ಶಿವಕುಮಾರ್ ಅವರ ಹೇಳಿಕೆಗಳ ನಂತರ 5 ವರ್ಷಗಳ ಪೂರ್ಣ ಅವಧಿಗೆ ತಾವು ಮುಖ್ಯಮಂತ್ರಿಯಾಗಿ ಮುಂದುವರಿಯುವುದಾಗಿ ಸಿದ್ದರಾಮಯ್ಯನವರು ಹೇಳಿಕೆ ನೀಡಿರುವುದು ವ್ಯವಸ್ಥೆಯಲ್ಲಿ ಯಾವುದೇ ಪ್ರಮುಖ ಬದಲಾವಣೆ ಇಲ್ಲದಿರಬಹುದು ಎಂತಂದು ಸೂಚಿಸುತ್ತದೆ. ವರ್ಷಾಂತ್ಯದ ವೇಳೆಗೆ ಹಿರಿಯ ನಾಯಕರುಗಳಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಎಲ್ಲ ಆಯ್ಕೆಗಳು ಮುಕ್ತವಾಗಿವೆ ಎಂತಂದು ಹೇಳಿದ್ದಾರೆ. ಸರ್ಕಾರದ ಭವಿಷ್ಯ ಹೈಕಮಾಂಡ್ ಕೈಯಲ್ಲಿದೆ. ಇದು ಹೈಕಮಾಂಡ್ಗೆ ಬಿಟ್ಟದ್ದು. ಹೈಕಮಾಂಡ್ ಮುಂದಿನ ಕ್ರಮಗಳನ್ನು ಕೈಗೊಳ್ಳುವ ಅಧಿಕಾರವಿದೆ. ಆದರೆ ಅನಗತ್ಯವಾಗಿ ಒಬ್ಬರು ಸಮಸ್ಯೆಗಳನ್ನು ಸೃಷ್ಟಿಸಬಾರದು ಎಂತಂದು ಖರ್ಗೆ ಇತ್ತೀಚಿನ ಕೇಳಿದರು. ಅಕ್ಟೋಬರ್ನಲ್ಲಿ ನಾಯಕತ್ವ ಬದಲಾವಣೆಯ ಬಗ್ಗೆ ಕೆಲವು ಕಾಂಗ್ರೆಸ್ ನಾಯಕರುಗಳು ಮಾತನಾಡುತ್ತಿರುವ ಬಗ್ಗೆ ಕೇಳಿದ ಪ್ರಶ್ನೆಗೆ ಅವರು ಉತ್ತರಿಸಿದರು. ಖರ್ಗೆ ಅವರ ಹೇಳಿಕೆಗಳು ಬಿಜೆಪಿಯಿಂದ ತೀವ್ರ ಟೀಕೆಗೆ ಗುರಿಯಾದವು. ಪಕ್ಷದ ಅಧ್ಯಕ್ಷರಾಗಿ ಅವರು ಹೈಕಮಾಂಡ್ ಎಂದು ಅವರಿಗೆ ನೆನಪಿಸಲು ಪ್ರಯತ್ನಿಸಿದರು. ಬಹುಶಃ ಖರ್ಗೆ ಅವರು ಹೈಕಮಾಂಡ್ ಎಂದು ಹೇಳಿದ್ದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ತಮ್ಮನ್ನು ಒಳಗೊಂಡ ಸಾಮೂಹಿಕ ನಾಯಕತ್ವದ ಬಗ್ಗೆ ಇರಬಹುದು ಅಂತಂದು ಸಹ ಈಗ ಕಾಣುತ್ತಿರುವಂಥ ಕರ್ನಾಟಕದಲ್ಲಿ ನಾಯಕತ್ವ ವಿಷಯದ ಬಗ್ಗೆ ನಿರ್ಧರಿಸುವುದು ಹೈಕಮಾಂಡ್ಗೆ ಈಗ ಕಾಣುತ್ತಿರುವಂತೆ ಕರ್ನಾಟಕದಲ್ಲಿ ನಾಯಕತ್ವದ ವಿಷಯದ ಬಗ್ಗೆ ನಿರ್ಧರಿಸುವ ಹೈಕಮಾಂಡ್ಗೆ ಸುಲಭದ ಕೆಲಸವಲ್ಲ. ಇದಕ್ಕಾಗಿ ಹಲವಾರು ಕಾರಣಗಳಿವೆ. ಒಬಿಸಿಗಳು ಮತ್ತು ಅಲ್ಪಸಂಖ್ಯಾತರ ಸಮುದಾಯಗಳಿಗೆ ಸಿದ್ದರಾಮಯ್ಯನವರಿಗೆ ಇರುವ ಗಣನೀಯ ಬೆಂಬಲ ಮತ್ತು ಬಿಹಾರ ಸೇರಿದಂತೆ ಇತರ ರಾಜ್ಯಗಳ ಮುಂಬರುವ ಚುನಾವಣೆ ಹೈಕಮಾಂಡ್ ವಿಷಯಗಳನ್ನು ಸಂಕೀರ್ಣಗೊಳಿಸುತ್ತದೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಗುರಿಯಾಗಿಸಿಕೊಂಡು ರಾಹುಲ್ ಗಾಂಧಿ ಆಗಾಗ್ಗೆ ಒಬಿಸಿ ವಿಷಯವನ್ನು ಎತ್ತುವ ಸಮಯದಲ್ಲಿ ಹಿಂದುಳಿದ ವರ್ಗಗಳ ಪ್ರತಿಪಾದಕ ಎಂತಂದು ತಮ್ಮನ್ನು ತಾವು ಬಿಂಬಿಸಿಕೊಳ್ಳುವ ಸಿದ್ದರಾಮಯ್ಯ ಅವರನ್ನು ಸಿಎಂ ಸ್ಥಾನ ಕೆಳಗಿಳಿಯುವ ಸಾಧ್ಯತೆ ಕಡಿಮೆ.
ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಬಿಸಿ ಸಮುದಾಯದ ಕಲ್ಯಾಣಕ್ಕಾಗಿ ಪ್ರಮುಖ ವಿಷಯಗಳನ್ನು ಸಹ ಉಪಕ್ರಮಗಳನ್ನು ಚರ್ಚಿಸಲು ಎಐಸಿಸಿ ಒಬಿಸಿ ಇಲಾಖೆಯ ಸಲಹಾ ಮಂಡಳಿಯನ್ನು ರಚಿಸಿದ ಸಮಿತಿಯ ಮೊದಲ ಸಭೆ ಜುಲೈ 15ರಂದು ಬೆಂಗಳೂರಿನಲ್ಲಿ ನಡೆಯಲಿದೆ. ಒಬಿಸಿಯಿಂದ ಬಂದ ಮುಖ್ಯಮಂತ್ರಿಯನ್ನು ಪ್ರಬಲ ಒಕ್ಕಲಿಗ ಸಮುದಾಯದ ನಾಯಕರೊಂದಿಗೆ ಬದಲಾಯಿಸುವುದು ಬಿಜೆಪಿಗೆ ಪ್ರಬಲ ರಾಜಕೀಯ ಅಸ್ತ್ರವನ್ನು ಒದಗಿಸುತ್ತದೆ. ಕರ್ನಾಟಕದಲ್ಲಿ ನಾಯಕತ್ವದ ವಿಷಯ ಬಗ್ಗೆ ಎದ್ದಿದ್ದ ಬಿರುಗಾಳಿ ಎಲ್ಲವನ್ನು ಕಬಳಿಸಬಹುದು ಮತ್ತು ಪಕ್ಷವು ಕರ್ನಾಟಕವನ್ನು ಮೀರಿ ಭಾರೀ ಬೆಲೆ ತೆರಬೇಕಾಗಬಹುದು ಎಂತಂದು ಪಕ್ಷವು ಜಾಗರೂಕರಾಗಿರಬಹುದು. ಅದು ರಾಜಸ್ಥಾನವಾಗಲಿ ಅಥವಾ ಮಧ್ಯಪ್ರದೇಶವಾಗಲಿ ತನ್ನದೇ ಪಕ್ಷದ ಇಬ್ಬರು ಪ್ರಬಲ ನಾಯಕರ ಮುಖ್ಯಮಂತ್ರಿ ಹುದ್ದೆಗೆ ಸ್ಪರ್ಧಿಸುತ್ತಿರುವುದರಿಂದ ಕಾಂಗ್ರೆಸ್ ಹೈಕಮಾಂಡಿಗೆ ಕಷ್ಟಕರವಾಗಿರುತ್ತದೆ. ಕರ್ನಾಟಕದಲ್ಲಿ ಪಕ್ಷ ಮತ್ತು ಗಾಂಧಿ ಕುಟುಂಬದ ಬಗ್ಗೆ ಶಿವಕುಮಾರ್ ಅವರು ಅಚಲ ನಿಷ್ಠೆಯು ಬಣಗಳ ನಡುವಿನ ಸಮತೋಲನಗಳನ್ನು ಕಾಯ್ದುಕೊಳ್ಳುವ ಮೂಲಕ ಬಿಕ್ಕಟ್ಟಿನಿಂದ ಹೊರಬರಲು ಪಕ್ಷಕ್ಕೆ ಸಾಕಷ್ಟು ಅವಕಾಶಗಳನ್ನು ಒದಗಿಸುತ್ತಿದೆ. ಪ್ರಸ್ತುತ ಪರಿಸ್ಥಿತಿಗಳು ಸಿದ್ದರಾಮಯ್ಯಗೆ ಅನುಕೂಲವಾಗಿರುವಂತೆ ತೋರುತ್ತಿರುವುದರಿಂದ ಡಿ ಕೆ ಶಿವಕುಮಾರ್ ಅವರು ಒಂದು ತಾಳ್ಮೆಯಿಂದ ಪರೀಕ್ಷಿಸುತ್ತಿದ್ದಾರೆ ಅಂತ ತಿಳಿದು